ಅಕ್ಕಿ ರೊಟ್ಟಿಗೆ, ನೀರು ದೋಸೆಗೆ, ಜೋಳದ ರೊಟ್ಟಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುವಂಥ ಒಂದು ಮೀನು ಸಾರು ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಬಂಗುಡೆ ಮೀನು ಸಾರನ್ನು ಮಾಡೋಕ್ಕೆ ನಾನಿಲ್ಲಿ 1 ಕೆಜಿ ಆಗೋಷ್ಟು ಬಂಗುಡೆ ಮೀನನ್ನ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಮಾಡೋಕ್ಕಿಂತ ಮುಂಚೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಮಸಾಲೆಗೆ ನಾನಿಲ್ಲಿ 2 ಈರುಳ್ಳಿ, 2 ಟೊಮೆಟೊ ಹಾಗೆ 1 ಕೈ ಹಿಡಿಯಷ್ಟು ಅಥವಾ 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದೆಲ್ಲವುದು ಮಸಾಲೆ ರುಬ್ಕೊಳ್ಳಿಕ್ಕೆ ಬೇಕಾಗುತ್ತೆ. ನೋಡಿ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಅದ್ರ ಜೊತೆನೆ ಕಾಯಿನೂ ಕೂಡ ತೊಗೊಂಡಿದ್ದೀನಿ. ಹಾಗೆ ಶುಂಠಿ ಒಂದು ಅರ್ಧ ಇಂಚಿನಷ್ಟು, ಅರ್ಧ ಮುಕ್ಕಾಲು ಇಂಚಿನಷ್ಟು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ ಕೂಡ ಬೇಕಾಗುತ್ತೆ ಮಸಾಲೆಗೆ. ಇಷ್ಟು ಮಸಾಲೆ ಹಸಿ ಮಸಾಲೆ. ಇವಾಗ ಒಣ ಮಸಾಲೆಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಕಾಳನ್ನ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಿಗೆ ಅದಕ್ಕಿಂತ ಕಡಿಮೆ ಮೆಂತ್ಯನ ತೊಗೊಂಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಣಸಿನ ಕಾಳು ತೊಗೊಂಡಿದ್ದೀನಿ. ಹಾಗೆಯೇ ಸಾಸಿವೆ ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆನೇ ಸಾಸಿವೆನ ತೊಗೊಂಡಿದ್ದೀನಿ. ಇದು ಒಣ ಮಸಾಲೆಗೆ. ಇವಾಗ ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಮಸಾಲೆ ಎಲ್ಲ ಹುರ್ಕೋಬೇಕಾಗುತ್ತೆ. ಮೊದಲಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಏನು ಇರುತ್ತಲ್ಲ ಅದನ್ನು ಸ್ವಲ್ಪ ಹೊತ್ತು ಹುರಿಬೇಕು ಚೆನ್ನಾಗಿ. ರುಬ್ಬಕ್ಕೆ ಚೆನ್ನಾಗಿ ನುಣ್ಣಗಾಗಬೇಕಾದ್ರೆ ಸ್ವಲ್ಪ ಹುರಿಬೇಕು. ಹಾಗೆ ಹಸಿ ವಾಸನೆ ಎಲ್ಲ ಹೋಗಬೇಕಿದು. ಅಂದರೆ ಈ ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ರುಬ್ಬಿದ್ರೆ ಸ್ವಲ್ಪ ಹಸಿಗಾಗಿ ವಾಸನೆ ಬರುತ್ತೆ. ಇದು ಕ್ಲೀನಾಗಿ ಹುರಿದು ಮಾಡೋದ್ರಿಂದ ಹಸಿ ಸ್ಮೆಲ್ ಇರಲ್ಲ. ಮೆಣಸಿನ ಘಾಟ್ ಇರುತ್ತಲ್ಲ ಅದು ಹೋಗುತ್ತೆ. ಸ್ವಲ್ಪ ಹೊತ್ತು ಹುರಿದಾದ್ಮೇಲೆ ನಾನಿಲ್ಲಿ ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಅದನ್ನು ಕೂಡ ಹುರಿಯೋಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಟ್ರಾನ್ಸ್ಪರೆಂಟ್ ಆಗಬೇಕು. ಈರುಳ್ಳಿ ಎಲ್ಲ ಸಾಫ್ಟಾಗಿ ಬೇಯಬೇಕು. ಟೊಮೆಟೊ ಕೂಡ ಸಾಫ್ಟಾಗಿ ಬೇಯಬೇಕು. ಅಷ್ಟು ಹುರಿದ್ರೆ ಸಾಕಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಷ್ಟು ಹುರಿತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ಟೇಸ್ಟ್ ಬರುತ್ತೆ. ಈ ಫಿಶ್ ಸಾರ್ದು ಸ್ವಲ್ಪ ಹುರಿಯೋಕ್ಕೆ ಟೈಮ್ ತೊಗೊಳುತ್ತೆ. ಈ ಮಸಾಲೆ ಎಲ್ಲ ಹುರಿದು ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಹುರಿಯೋದು ಬೇಡ ಅಂದರೆ ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೋಬೋದು ಸಾಂಬಾರಿಗೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಹೊತ್ತು ಹುರಿದಾದ್ಮೇಲೆ ನೋಡಿ ನಾನು ಒಣ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ. ಏನೇನು ತೊಗೊಂಡಿದ್ವಲ್ಲ ಒಣ ಮಸಾಲೆಗಳು ಅದನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಹುರಿಯೋದ್ರಿಂದ ಬೇಗನೆ ಫ್ರೈ ಆಗಿಬಿಡುತ್ತೆ. ನಾವು ಎಲ್ಲ ಮಸಾಲೆ ಏನು ಹಾಕ್ಕೊಂಡಿದ್ದೀವಲ್ಲ ಹುರಿಯೋಕ್ಕೆ ಅದೆಲ್ಲವೂ ತುಂಬ ಬೇಗನೆ ಫ್ರೈ ಆಗಿಬಿಡುತ್ತೆ, ಸಾಫ್ಟ್ ಆಗಿಬಿಡುತ್ತೆ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದೊಂದು ಒಳ್ಳೆ ಅಥೆಂಟಿಕ್ ರುಚಿ ಕೊಡುವಂಥ ಒಂದು ಸಾರು, ಮೀನು ಸಾರು. ತುಂಬ ರುಚಿಯಾಗಿರುತ್ತೆ. ಅಕ್ಕಿ ರೊಟ್ಟಿಗೆ ಅಥವಾ ಜೋಳದ ರೊಟ್ಟಿಗಂತೂ ತುಂಬ ರುಚಿಯಾಗಿರುತ್ತೆ. ಬಿಸಿ ಬಿಸಿಯಾಗಿರುವಂಥ ಜೋಳದ ರೊಟ್ಟಿ ಜೊತೆ ಈ ಸಾರಿದ್ರೆ ಎಷ್ಟು ರೊಟ್ಟಿ ತಿಂತೀವೋ ನಮಗೆ ಲೆಕ್ಕಕ್ಕಿರಲ್ಲ, ಅಷ್ಟು ರುಚಿಯಾಗಿರುತ್ತೆ. ಇದಕ್ಕೆ ನೋಡಿ ಕಾಯಿ ಏನು ಇಟ್ಕೊಂಡಿದ್ದಲ್ಲ 2 ಟೇಬಲ್ ಸ್ಪೂನಷ್ಟು ಮಾತ್ರ ಕಾಯಿ ಹಾಕೋತಿದ್ದಕ್ಕೆ, ಜಾಸ್ತಿ ಹಾಕೋ ಹಾಗಿಲ್ಲ. ನೋಡಿ ಇಷ್ಟು ಹುರಿದ್ರೆ ಸಾಕಾಗುತ್ತೆ. ಪೂರ್ತಿ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಖಾರ ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿನ ನಿಮ್ಮ ಖಾರ ಎಷ್ಟು ತಿಂತೀರೋ ಅದನ್ನು ನೋಡ್ಕೊಂಡು ನೀವು ಹಾಕೋಬೇಕಾಗುತ್ತೆ. ಇವಾಗ ನಾನು ಈ ರುಬ್ಬಕ್ಕೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಹುಣಸೆಹಣ್ಣು ನೆನೆಸಿಟ್ಟಿರ್ತೀವಲ್ಲ ಆ ಹುಣಸೆಹಣ್ಣನ್ನು ಕೂಡ ಹಾಕಿ ನುಣ್ಣಗೆ ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತಿದ್ದೀನಿ. ಇವಾಗ ಒಂದು ಬಾಣಲೆ ಬಿಸಿ ಇಟ್ಕೊಂಡು 2 ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಯಾವ ಆಯಿಲ್ ಬೇಕಿದ್ರೂ ಬಳಸ್ಬೋದು. ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆಗೆ ನಾವು ರುಬ್ಬಿದಂಥ ಮಸಾಲೆ ಕೂಡ ಡೈರೆಕ್ಟಾಗಿ ಪಾತ್ರೆಗೆ ಹಾಕ್ಕೊಂಬಿಡ್ಬೇಕು. ಎಣ್ಣೆನಲ್ಲೇ ಹಾಕ್ಕೊಂಡು ಜಾರ್ಗೆ 2 ಗ್ಲಾಸ್ ಆಗೋಷ್ಟು ನೀರು, ಅಥವಾ ನಿಮಗೆ ಸಾಂಬಾರು ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಆಗೋವರೆಗೂ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಕುದಿಸ್ಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅಷ್ಟು ರುಚಿ ಬರುತ್ತೆ ಸಾರು. ಹಾಗೆಯೇ ಹುಣಸೆಹಣ್ಣು ಹಾಕ್ಕೊಂಡಿದ್ನಲ್ಲ ಆ ನೀರು ಉಳಿದಿರುತ್ತಲ್ಲ ಹುಣಸೆಹಣ್ಣಿನ ನೀರು, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ನೋಡ್ಕೊಂಡು ಹಾಕ್ಕೋಬೇಕು. ಹುಳಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡ್ರೆ, ಹುಳಿನೇ ಇರಬೇಕು ಈ ಸಾರು, ತುಂಬ ಚೆನ್ನಾಗಿರುತ್ತೆ. 2ರಿಂದ 3 ಕುದಿಬೇಕು. ಸಾರು ಕುದ್ದಾದ್ಮೇಲೆ ಮೇಲ್ಗಡೆ ಎಣ್ಣೆ ತೇಲ್ತಾ ಇದೆ ಅನ್ನೋವಾಗ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫಿಶ್ ಏನಿರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಫಿಶನ್ನ 2 ಭಾಗವಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ, ನೋಡ್ತಿರ್ಬೋದು. ಫಿಶ್ ಹಾಕ್ಕೊಂಡು ಸ್ಪೂನನ್ನು ಹಾಕಿ ಕಲಿಸ್ಬಾರ್ದು. ಫಿಶ್ ಬೇಯೋಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದೇ ಇಲ್ಲ. ಹಾಕಿದ ತಕ್ಷಣ ಬೆಂದುಬಿಡುತ್ತೆ. ತುಂಬ ಸಾಫ್ಟಾಗಿರುತ್ತಲ್ಲ, ಹಾಗಾಗಿ ಒಂದು 5ರಿಂದ 10 ನಿಮಿಷ ಸಾಕು ಇದನ್ನು ಬೇಯಿಸೋಕ್ಕೆ, ಫಿಶ್ ಬೇಯಿಸೋಕ್ಕೆ.
ಹಾಗಾಗಿ ಹಾಕಿದ ತಕ್ಷಣ ಸ್ಪೂನ್ ಹಾಕಿ ಕಲಿಸ್ಬಾರ್ದು. ಒಂದು 5ರಿಂದ 10 ನಿಮಿಷ ಈ ಥರ ಹಾಫ್ ಲಿಡನ್ನು ಕ್ಲೋಸ್ ಮಾಡಿ ಬೇಯಿಸಿದ್ರೆ ಸಾಕು. ತುಂಬ ರುಚಿಯಾಗಿರುವಂಥ ಮೀನು ಸಾರು ರೆಡಿ ಆಗುತ್ತೆ. ಘಮ ಘಮ ಅಂತ ಇರುತ್ತೆ. ಒಂಚೂರು ಸ್ಮೆಲ್ ಅಂತ ಅನಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇವಾಗ ಫಿಶ್ ಸಾರು ರೆಡಿಯಾಗಿದೆ, ಅಂದರೆ ಮೀನು ಸಾರು ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ಅಕ್ಕಿ ರೊಟ್ಟಿಗೆ, ನೀರು ದೋಸೆಗೆ, ಜೋಳದ ರೊಟ್ಟಿಗೆ ಅಂತೂ ಸೂಪರಾಗಿರುತ್ತೆ. ಇವಾಗ ನೋಡಿ ಮೀನು ಸಾರು ತುಂಬ ರುಚಿಯಾಗಿ ರೆಡಿಯಾಗಿದೆ. ನಾನಿಲ್ಲಿ ಇವತ್ತಿನ ದಿನ ಇದನ್ನು ಜೋಳದ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪೂರ್ತಿ ತೆಳುವಾಗಿ ಮಾಡಿಲ್ಲ ಅಥವಾ ಗಟ್ಟಿಯಾಗೂ ಮಾಡಿಲ್ಲ, ಸೆಮಿ ಗ್ರೇವಿ ಥರ ಮಾಡಿದ್ದೀನಿ. ತುಂಬ ರುಚಿಯಾಗಿತ್ತು. ಖಂಡಿತ ಈ ಮೆಥಡನ್ನು ಫಾಲೋ ಮಾಡ್ಕೊಂಡು ನೀವು ಕೂಡ ಇನ್ಮೇಲೆ ಮಾಡ್ಕೊಳ್ಳಿ. ಫಿಶ್ ಫ್ರೈ ರೆಸಿಪಿನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ನೀವು ಚೆಕ್ ಮಾಡಿ ನೋಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.